ಒಂದು ಆನೆ ಬಲವನ್ನು ನಿಶ್ಚಿತವಾಗಿಯೂ ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ತುಂಬೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ನಿಧಾನಕ್ಕೆ ಇವರಿದ್ದಂಥವರು ಏನು ವಿಶೇಷವಾಗಿ ಪ್ಲೇ ಆಫ್ ಆಟಕ್ಕೆ ಹೋಗ್ಬೋದಾ ಅನ್ನುವಂಥ ಒಂದು ಗುರಿಯನ್ನು ಹೊಂದಿ ಅದು ಮುಟ್ಟಬಹುದು ಅಂತ ಅನಿಸ್ತಾ ಇದೆ. ಏನೋ ಆಗಲಿ, ರಾಜಸ್ಥಾನ್ ರಾಯಲ್ಸ್ ಹೊಡೆದಿದ್ದು ಸಣ್ಣದಲ್ಲ. 225 ಕೇವಲ 20 ಓವರ್ಗಳಲ್ಲೇ. ಆದರೆ ಇವರು 19.1 ದಿಲ್ಲಿ ಕ್ಯಾಪಿಟಲ್ಸ್ ಅದು ಮುಗಿಸಿ ವಿ ಆರ್ ದ ಕ್ಯಾಪ್ಟನ್ಸ್ ಆಫ್ ದ ಗೇಮ್ ಅಂತ ತೋರಿಸ್ಕೊಟ್ರು. ಇನ್ನು ಇವತ್ತು ನಡೀತಾ ಇದೆ ಮತ್ತೊಂದು ಕಡೆ ಇಬ್ಬರು 5 ಸಲ ಗೆದ್ದಿದ್ದಾರೆ ರೀ IPL. 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 5 ಸಲ. ಆದರೆ ಈಗ ಕೆಳಗಿದ್ದಾರೆ ಪೂರ್ತಿ. ಒಬ್ಬರು 7ನೇ ನಂಬರು, ಇನ್ನೊಬ್ಬರು 9ನೇ ನಂಬರು. 7ನೇ ನಂಬರ್ದಾಗ ಯಾರಿದ್ದಾರೆ ಬೆಳೆಸಿಡ್ಬೇಕಾಗಿಲ್ಲ. ಚೆನ್ನೈದವರಿದ್ದಾರೆ. ಮುಂದೆ 9ನೇ ನಂಬರ್ದಲ್ಲಿ ಮುಂಬೈ ಇಂಡಿಯನ್ಸ್. 2 ಹೆಸರಾಂತ ಟೀಮ್ಗಳು. ಇವ್ರಿಗೆ ಕಪ್ಪಂದ್ರೆ ಅದೇನು ದೊಡ್ಡದಲ್ಲ, ತೊಗೊಂಡು ಹೋಗೋದಪ್ಪ ಅಷ್ಟ ಅಂತೇಳಿ. ಆದರೆ ಈ ಸಲ ಒದ್ದಾಡ್ತಾ ಇದ್ದಾರೆ. ಯಾಕೆ? ಒಳ್ಳೆ ಬಾಲರ್ಗಳಿದ್ದಾರಲ್ಲೇ. ಅದರಲ್ಲೂ ಬುಮ್ರಾ ಇವತ್ತೆಲ್ಲೇ ಯಾಕೋ ಅವನು ಹೊಡಿಸ್ಕೊಳ್ತಾ ಇದ್ದಾರೆ. ಒಳ್ಳೆಯ ಬಾಲರ್ಗಳಿದ್ದು ಮುಂಬೈ ಇಂಡಿಯನ್ಸ್, ಒಳ್ಳೆಯ ಬ್ಯಾಟ್ಸ್ಮನ್ಗಳಿದ್ದು ರೋಹಿತ್ ಶರ್ಮಾರಂಥ ಬ್ಯಾಟ್ಸ್ಮನ್ನು, ಹಾರ್ದಿಕ್ ಪಾಂಡ್ಯ ಇಂಥೆಲ್ಲ